ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರು ಅವರ ಕಚೇರಿ ಮುಖಾಂತರ ಶಾಸಕರ ಭವನದಲ್ಲಿರ್ತಕ್ಕಂಥ 224 ಭವನಕ್ಕೂ ಕೂಡ ಸ್ಮಾರ್ಟ್ ಲಾಕ್ ಅಂದರೆ ನಮಗೆ ಏನು ನಾವು ಬೀಗವನ್ನು ಹಾಕ್ತೀವಿ ಅದಕ್ಕೆ ಒಂದು ಡೋರ್ ಲಾಕ್ನ ಅಳವಡಿಸಿದ್ದಾರೆ. ಅದಕ್ಕೆ ಸ್ಮಾರ್ಟ್ ಲಾಕ್ ಅಂತೇಳಿ ಕರೀತಾರೆ. ನಾವೇನು ಅದನ್ನೇನು ಕೇಳಿತ್ತಿಲ್ಲ, ಆದರೂ ಕೂಡ ಅವರ ಕಚೇರಿ ವತಿಯಿಂದ ಇದನ್ನು ಇನ್ಸ್ಟಾಲೇಷನ್ನ ಪ್ರತಿಯೊಂದು ರೂಮ್ಗೂ ಕೂಡ ಮಾಡಿದ್ದಾರೆ. ನಮಗೆ ಏನು ಕೊಟ್ಟಿದ್ದಾರೆ ಭವನವನ್ನು ಅದಕ್ಕೆ ಇನ್ಸ್ಟಾಲೇಷನ್ನ ಮಾಡಿದ್ದಾರೆ. ಎಲ್ಲ ಒಂದು ರೀತಿಯಲ್ಲ ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥ ಲಾಕ್ ವೆಚ್ಚಕ್ಕೂ ಇವರು ಅಲ್ಲಿ ಬಿಲ್ ಮಾಡಿರ್ತಕ್ಕಂಥ ವೆಚ್ಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದರೆ ಒಂದು ಲಾಕನ್ನು ಪರ್ಚೇಸ್ ಮಾಡ್ತಕ್ಕಂಥ ಜಾಗದಲ್ಲಿ 3 ಲಾಕನ್ನು ಪರ್ಚೇಸ್ ಮಾಡ್ತಕ್ಕಂಥ ಅಷ್ಟು ಡಿಫ್ರೆನ್ಸ್ ವೆಚ್ಚವನ್ನು ಇವರು ತಮ್ಮ ಕಚೇರಿ ಇದರಲ್ಲಿ ತೋರಿಸಿದ್ದಾರೆ. ನಾನು ನೇರವಾಗಿ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಾರ್ಕೆಟಲ್ಲಿ ನಡೀತಿರ್ತಕ್ಕಂಥ ದರ ಏನಿದೆ ಅಂತಕ್ಕಂಥದ್ದನ್ನ ನಾವು ಎಲ್ಲ ಕಡೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 11 ಅಂದರೆ ತುಂಬ ಹೈ ಕ್ವಾಲಿಟಿ ಇರ್ತಕ್ಕಂಥ ಸ್ಮಾರ್ಟ್ ಲಾಕರ್ನ ಬೆಲೆ ಇರ್ತಕ್ಕಂಥದ್ದು 11,744 ರೂಪಾಯಿ ವಿತ್ ಸೀಲ್ ಹಾಕಿ ಅವ್ರ ಎಸ್ಟಿಮೇಷನ್ನ ಕೊಟ್ಟಿದ್ದಾರೆ. ಆದರೆ ಇದು ದುರಾದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇದು ನೋಡಿ, ಇದು ಇರೋದ್ರಲ್ಲಿ ಸುಪೀರಿಯರ್ ಕ್ವಾಲಿಟಿ ಅಂದರೆ ನಂಬರ್ 1 ಕ್ವಾಲಿಟಿ ಇರ್ತಕ್ಕಂಥ ಏನು ಸ್ಮಾರ್ಟ್ ಲಾಕ್ ಇದೆ ಅದರದ್ದು ಬೆಲೆ ಬಂದು 11,744 ರೂಪಾಯಿ. ಆದರೆ ಇದು ವಿಧಾನಸಭಾ ಅಧ್ಯಕ್ಷರ ಕಚೇರಿಯಿಂದ ಇದಕ್ಕೆ ಬಿಲ್ ಮಾಡಿರ್ತಕ್ಕಂಥದ್ದು 49,300 ರೂಪಾಯಿ. ಅಂದರೆ ಒಂದು ಲಾಕಿನ ಮೇಲೆ ಇರ್ತಕ್ಕಂಥ ಡಿಫ್ರೆನ್ಸ್ ಅಮೌಂಟು 37,556 ರೂಪಾಯಿ. ಅಂದರೆ ಒಂದು ಲಾಕಿನ ಮೇಲೆ 37,500 ರೂಪಾಯಿ ಹೆಚ್ಚಿಗೆ ಬಿಲ್ ಮಾಡಿದ್ದಾರೆ ಅಂತ ಹೇಳಿದರೆ ಇದು 224 ಲಾಕರ್ಗಳಿಗೆ ಅಲ್ಲಿಗೆ ಎಷ್ಟು ಅನಾವಶ್ಯಕವಾಗಿ ಬಿಲ್ಲನ್ನು ಮಾಡಿ ಇದ್ರ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದರೆ ನೀವುಗಳು ಊಹೆ ಮಾಡ್ಕೊಬೇಕು. ನಾನೀಗ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಿರ್ತಕ್ಕಂಥದ್ದು ಇದು ತುಂಬ ಸುಪೀರಿಯರ್ ಅಂದರೆ ಇರೋದ್ರಲ್ಲಿ ತುಂಬ ಸುಪೀರಿಯರ್ ಇರ್ತಕ್ಕಂಥ ಲಾಕು. ಏನಿದು ಇದ್ರದ್ದು ಮ್ಯಾಕ್ಸಿಮಮ್ ಏನೇ ಮಾಡಿದರೂ ಕೂಡ ನಾವು ಗೂಗಲ್ ಚೆಕ್ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 11,500 ಅಥವಾ ಇನ್ನೂ ಏನು ಅದಕ್ಕಿಂತ ಸುಪೀರಿಯರ್ ಆದರೂ ಕೂಡ ಒಂದು 12,500 ಅಥವಾ ಮ್ಯಾಕ್ಸಿಮಮ್ ಹೋದರೂ ಒಂದು 15,000 ಒಳಗಡೆ ಇದ್ರದ್ದು ಬೆಲೆ ಇರ್ತಕ್ಕಂಥದ್ದು. ಆದರೆ ಇವರು ಮಾತ್ರ ಮಾಡಿರ್ತಕ್ಕಂಥದ್ದು 49,300. ಎಲ್ಲಿಂದ ತಂದರು ಯಾವ ರೀತಿ ತಂದ್ರು ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೆಂಡರ್ಗೆ ಒಂದು ಪ್ರೋಸೆಸ್ ಇದೆ. ಅಲ್ಲೂ ಕೂಡ ಟೆಂಡರ್ ಪ್ರೋಸೆಸ್ಸಲ್ಲೂ ಕೂಡ ಇವರು ಟೆಂಡರ್ಗೆ ಯಾವ ರೀತಿ ಪ್ರೋಸೆಸ್ಗಳಾಗಬೇಕು ಆ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಬೇಕು ಅಂತೇಳಿ ತಮ್ಮ ಜಿಲ್ಲೆಯ ಆತ್ಮೀಯರಿಗೆ ಕೊಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಒಂದು ರೀತಿಯಲ್ಲಿ ಈ ಲಾಕ್ ವಿಚಾರದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ನಮ್ಮ ವಾದ. ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. UT ಖಾದರ್ ಅವರು ತುರ್ತಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕೆಂತೇಳಿದರೆ ಇಲ್ಲಿ ನಾವೇನೋ ಸ್ಮಾರ್ಟ್ ಲಾಕರ್ ಒಂದು ಕೊಟ್ಟಿದ್ದಾರೆ, ಅದೇನು ಬೇಕು ಅಂತ ಯಾರು ಕೇಳಿತ್ತಿಲ್ಲ. ಅದ್ರ ಬೆಲೆಯಲ್ಲೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ಮಾರ್ಕೆಟ್ ಬೆಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಸುಮಾರು 8,100 ರೂಪಾಯಿ ಇದೆ. ಆದರೆ ಇದಕ್ಕೆ ಬಿಲ್ ಮಾಡಿರ್ತಕ್ಕಂಥ 35,000. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅನಾವಶ್ಯಕವಾಗಿ ದುಂದು ವೆಚ್ಚಗಳನ್ನ ಮಾಡೋದ್ರ ಮುಖಾಂತರ ಎಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರ ಹಣ ಏನು ರಾಜ್ಯದಲ್ಲಿ ರೈತರು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣವನ್ನು ಅನಾವಶ್ಯಕವಾಗಿ ಈ ರೀತಿ ಹೆಚ್ಚು ಬಿಲ್ ಮಾಡೋದ್ರ ಮುಖಾಂತರ ಒಂದು ರೀತಿಯಲ್ಲಿ ಅವರ ಕಚೇರಿ ವತಿಯಿಂದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ನಮ್ಮ ಆರೋಪ. ಈ ನಿಟ್ಟಿನಲ್ಲಿ ಇದರ ಬಗ್ಗೆ ಮಾನ್ಯ UT ಖಾದರ್ ಅವರು ಸ್ಪಷ್ಟನೆಯನ್ನು ಕೊಡಬೇಕು. ಸ್ಪಷ್ಟನೆ ಕೊಟ್ಟು ನ್ಯಾಯಾಂಗ ತನಿಖೆಯನ್ನು ಆಗಬೇಕು. ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಒಬ್ಬ ಶಾಸಕರ ಕೊಠಡಿಗೆ ಏನೇನು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಬರೀ ಸ್ಮಾರ್ಟ್ ಲಾಕ್ ಮಾತ್ರ ಅಂತ ಬೇರೆ ವ್ಯವಸ್ಥೆಗಳನ್ನು ಅಲ್ಲ ಸರ್, ಈಗ ಬೆಡ್ಶೀಟು ದಿಂಬು ಅದೆಲ್ಲವನ್ನು ಕೊಡ್ತಾಡಕ್ಕೂ ಅಲ್ಲ. ಬೆಡ್ಶೀಟು ದಿಂಬುಗಳು ಕೆಲವೊಂದು ಹಳೆದಾರ್ಥ ಸಂದರ್ಭದಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ವಿಧಾನಸಭೆ ಒಳಗಡೆ ಕೂಡ ಹಲವಾರು ರೀತಿಯಲ್ಲಿ ದುಂದು ವೆಚ್ಚ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ನೋಡಿದ್ದೀವಿ.
ಅದ್ರ ಜೊತೆಗೆ ಬಹುಮುಖ್ಯವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಶಾಸಕರ ಭವನದೊಳಗಡೆ ಈ ಲಾಕರ್ ನೋಡಿ, ಇವೆರಡೂ ಕೂಡ ETM ಬ್ಯಾಟ್ರಿ ಅಂತ ಹೇಳಿ ಇದು ನಾವು ತೋರಿಸ್ತಾ ಇರ್ತಕ್ಕಂಥ, ಅಂದರೆ ಈ ಬ್ಯಾಟ್ರಿ ಇದ್ರೊಳಗಡೆ ಫೋಲ್ಡೆಡ್ ಆಗಿರುತ್ತೆ. ಇದು ತುಂಬ ಸುಪೀರಿಯರ್ ಕ್ವಾಲಿಟಿ. ಈಗ ನಮ್ಗೆ ಹಾಕಿರ್ತಕ್ಕಂಥದ್ದು ಆ್ಯಕ್ಚುಲಿ ಬ್ಯಾಟ್ರಿ ಹಿಂಗಂದರೆ ಓಪನ್ ಮಾಡ್ಬೋದು, ಶೆಲ್ ಹಾಕ್ಬಿಟ್ಟು ಹಾಕ್ತಕ್ಕಂಥದ್ದು. ಇದು ಅದರೊಳಗಡೆ ಇರ್ತಕ್ಕಂಥ ಬ್ಯಾಟ್ರಿ, ಇದು ಓಪನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ ಒಂದು ಟೆಕ್ನಾಲಜಿ ಇರ್ತಕ್ಕಂಥ ಲಾಕ್ಗೆ ಅಂದರೆ ಏನು ಸ್ಮಾರ್ಟ್ ಲಾಕ್ ಇದೆ ನಮ್ಮ ಡೋರ್ ಲಾಕು, ಇದಕ್ಕೇನೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಪ್ರೈಸು 11,744 ರೂಪಾಯಿ. ಇವರು ಬಿಲ್ ಮಾಡಿರ್ತಕ್ಕಂಥದ್ದು 49,300 ರೂಪಾಯಿ. ಇದ್ರ ಬಗ್ಗೆ ನಾವು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇದ್ರ ಬಗ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು, ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು. ಏನು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ, ಈ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ನಾವು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಇದರ ಪ್ರದರ್ಶನವನ್ನು ಮಾಡಿ ತಮಗೆ ಪತ್ರಿಕಾಗೋಷ್ಠಿಯಲ್ಲ ನಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲ, ನಮಗೆ ಈಗ ರೂಮ್ಸ್ಗಳೆಲ್ಲ ಹೋದ್ರೆ ಒಂದು ಸ್ಮಾರ್ಟ್ ಲಾಕ್ ಅಂತಕ್ಕಂಥ ಒಂದು ಲಾಕರ್ ಇರುತ್ತೆ. ಆ ಲಾಕರ್ನು ಕೂಡ ಕೊಟ್ಟಿದ್ದಾರೆ. ಅದರದ್ದು ಕೂಡ ಬೆಲೆನ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಇದು 35,000 ರೂಪಾಯಿ ಬಿಲ್ ಮಾಡಿರ್ತಕ್ಕಂಥದ್ದು. ಅದು ಮಾರ್ಕೆಟಲ್ಲಿ ಇರ್ತಕ್ಕಂಥ ಬೆಲೆ 8,100 ರೂಪಾಯಿ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಸ್ಪಷ್ಟ ಮಾಹಿತಿ. ಈ ರೀತಿ ಏನು ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತಾ ಇದೆ, ಇದ್ರ ಬಗ್ಗೆ ಅವರ ಕಚೇರಿಯಿಂದ ಸ್ಪಷ್ಟನೆಯನ್ನು ಕೊಡಬೇಕು. ಆಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ನೇರ ಹೊಣೆ ಏನು UT ಖಾದರ್ ಹಾಕ್ತಾರೆ ಅವರುಗಳು ಇದಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್ ನೋಡಿ, ಅಲ್ಲಿರ್ತಕ್ಕಂಥ ಕಾರ್ಡ್ ಅಂತೇಳಿ ಅಂದರೆ ಇದಕ್ಕಿಂತ ಇನ್ನೂ ಲೋ ಕ್ವಾಲಿಟಿ ಇದೆ ಆ್ಯಕ್ಚುಲಿ. ಅಂದರೆ ಇದ್ರದೇ ಆ ರೇಟ್ ಇದೆ ಅಂತಕ್ಕಂಥ ತಮ್ಗೆ ಹೇಳ್ತಿರ್ತಕ್ಕಂಥ ನಾವು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಇದು ಯುರೋಪಾ, ಇದು ಕಾರ್ಡ್, ಇದು ಯುರೋಪಾ ಅಂತೇಳಿ. ನೀವು ಇದರೊಳಗೆ ಪ್ರೈಸ್ ಕೂಡ ನೋಡ್ಬೋದು. ನೀವು 11,500 ರೂಪಾಯಿ ಅದರ ಪ್ರೈಸ್ ಇದೆ. ಈ ಅಂದರೆ ಮ್ಯಾಕ್ಸಿಮಮ್ ಅಂದರೆ 12,500 ಇದೆ. ನೀವು ಇದು ಡಿಸ್ಕೌಂಟ್ ಇದೆಲ್ಲ ಮಾಡಿ ನೋಡಿ 11,744 ರೂಪಾಯಿಗೆ ಸರ್. 11,000 ಅಲ್ಲ ಸರ್, ಈಗ ಇದು ಹೈಯೆಸ್ಟ್ ಕ್ವಾಲಿಟಿ ಹೇಳ್ತಿರೋದು. ಅದರದ್ದೇ 11,744 ರೂಪಾಯಿ. ಮಿನಿಮಮ್ 50 ಪೀಸಸ್ನ ಪರ್ಚೇಸ್ ಮಾಡಿದ್ರೆ ಈ ರೇಟಿಗೆ ಕೊಡ್ತೀವಿ ಅಂತೇಳಿ ವಿತ್ ಸೀಲ್ ಸಿಗ್ನೇಚರ್ ಹಾಕೊಟ್ಟಿದ್ದಾರೆ ನೋಡಿ. ಹೌದು, ಅದನ್ನೇ ಹೇಳ್ತಾರೆ. ಯುರೋಪಾ ಇದು ತುಂಬ ಸುಪೀರಿಯರ್ ಕ್ವಾಲಿಟಿ ಇರೋದ್ರಲ್ಲಿ. ಮತ್ತು ಇದ್ರ ಒಳಗಡೆ ಇರ್ತಕ್ಕಂಥ ಇದು ಲಿಥಿಯಂ ಬ್ಯಾಟ್ರಿ, ಅಂದರೆ ಈ ಫೋಲ್ಡೆಡ್ ಬ್ಯಾಟ್ರಿ ಒಳಗಡೆ ಅದರೊಳಗಡೆ ಇರುತ್ತೆ ಬ್ಯಾಟ್ರಿ ಇದನ್ನ. ಬಟ್ ಇದು ಮಾತ್ರ ಶೆಲ್ ಆಗ್ತಕ್ಕಂಥದ್ದು. ಈಗ ನಮ್ಗಿರ್ತಕ್ಕಂಥದ್ದು ಶೆಲ್ ಆಗ್ತಕ್ಕಂಥದ್ದು ಜೋಡಿಸಿದ್ದು. ಹಾಂ ಸರ್, ಅದು ಇದಕ್ಕಿಂತ ಕಡಿಮೆ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ಈ ಸುಪೀರಿಯರ್ ಕ್ವಾಲಿಟಿನೇ ಈ ರೇಟ್ ಹೇಳ್ತಾ ಇದೀವಿ ನಾವು ಹೇಳ್ತಾ ಇರೋದು. ಹಾಂ, ಇಲ್ಲಿ 49,300 ರೂಪಾಯಿ ಅವರು ಕಚೇರಿ ಮುಖಾಂತರ ಬಿಲ್ ಮಾಡಿರ್ತಕ್ಕಂಥದ್ದು. ಹಾಂ ಹೌದು, ಮುಂದಕ್ಕೆ ಬಿಲ್. ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ 36,000 ಚಿಲ್ಲರೆ ಒಂದರಲ್ಲಿ ಡಿಫ್ರೆನ್ಸ್ ಇರ್ತಕ್ಕಂಥ ವ್ಯಾಲ್ಯೂ ಹಣ ಡಿಫ್ರೆನ್ಸ್ ಒಂದು ಲಾಕರಲ್ಲಿ. ಅಲ್ಲಿ 224ಕ್ಕೆ ಎಷ್ಟಾಗಿದೆ ಅಂತೇಳಿ ಕೋಟಿಗಟ್ಟಲೆ ಆಗುತ್ತೆ. ತಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. ತುಂಬ ಕೊಠಡಿಗಳಿದೆ. ನಮಗಿರ್ತಕ್ಕಂಥ ಮಾಹಿತಿ 224 ಶಾಸಕರ ಭವನಕ್ಕೂ ಕೂಡ ಈ ರೀತಿ ಲಾಕರ್ನ ಅಳವಡಿಕೆ ಮಾಡಿದ್ದಾರೆ. ಅಲ್ಲ, ಈಗ ತಮ್ಮ ಮುಂದೆ ಇರ್ತಕ್ಕಂಥ ಒಂದು ವಸ್ತು ಅದರ ಬೆಲೆ ಎರಡನ್ನೂ ಕೂಡ ತಮ್ಮ ಮುಂದೆ ಇಟ್ಟಿದ್ದೀವಿ, ಆಯ್ತಲ್ಲ. ಎರಡನ್ನೂ ಕೂಡ ತಮ್ಮ ಮುಂದೆ ಇಟ್ಟಿದ್ದೀವಿ. ಮಾಧ್ಯಮದವ್ರಿಗೆ ತಮ್ಮೆಲ್ಲರೂ ಕೂಡ ನಮಗಿಂತ ಹೆಚ್ಚಾಗಿ ತಮಗೆ ಗೊತ್ತಾಗುತ್ತೆ. ತಾವೇ ಊಹೆ ಮಾಡ್ಕೊಳ್ಳಿ ಇದೇನು ಇದ್ರ ಬಗ್ಗೆ ನೀವು ಮೀಡಿಯಾದಲ್ಲಿ ಕೊಡ್ಬೋದು ಅನ್ನೋಂಥ ನೀವೇ ಯೋಚನೆ ಮಾಡಿ. ನಾವು ಇರ್ತಕ್ಕಂಥ ಒಳ್ಳೆ ವಸ್ತುವನ್ನು ಕೈಯಲ್ಲಿ ಇಟ್ಕೊಂಡಿದ್ದೀವಿ, ಅವ್ರು ಕೊಟ್ಟಿರ್ತಕ್ಕಂಥ ರೇಟನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನೀವಿನ್ನ ಏನು ಮಾಡ್ಬೋದು ಅಂತಕ್ಕಂಥ ನೀವು ಯೋಚನೆ ಮಾಡಿ ಇದು ಮಾಡ್ಬೋದು. ನೀವಿನ್ನ ಅಲ್ಲ, ಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ತಕ್ಕಂಥ ಕೆಲಸ ಮಾಡೋಣ ಸರ್. ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾವು ನೋಡಿ ಸರ್, ಒಂದು ವಿಷಯ ನಾವು ಇದ್ರ ಬಗ್ಗೆ ಯಾರೋ ಪುಣ್ಯಾತ್ಮ ಬಂದು ಇದಕ್ಕೆ ಇದು ಯಾವ್ದು ಲಾಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ನೋಡಿದ್ದಾರೆ ಲಾಕ್ನ. ನೋಡಿದಂಥ ಸಂದರ್ಭದಲ್ಲಿ ಯುರೋಪ ಲಾಕಿಗೆ ಈ ರೀತಿ ಇದೆ, ಇದಕ್ಕೆ ಈ ರೇಟ್ ಇದೆ ಅಂತಕ್ಕಂಥ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ನಾವು ಇದನ್ನು ಮಾರ್ಕೆಟಲ್ಲಿ ರೇಟ್ ಕೇಳಿದಂಥ ಸಂದರ್ಭದಲ್ಲಿ ಇದು ನಮಗೆ ಮಾರ್ಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಎಸ್ಟಿಮೇಟೆಡ್ ರೇಟ್ ಇದೆ ಆ್ಯಕ್ಚುಲಿ. ಮತ್ತು ಇದನ್ನು ಕೇಳಿದಂಥ ಸಂದರ್ಭದಲ್ಲಿ ಇದಕ್ಕಿರ್ತಕ್ಕಂಥ ರೇಟು ಸುಪೀರಿಯರ್ ಕ್ವಾಲಿಟಿಗೆ ಇರ್ತಕ್ಕಂಥ ರೇಟ್ 11,744 ರೂಪಾಯಿ. ಮಿನಿಮಮ್ 50 ನಂಬರ್ನ ಪರ್ಚೇಸ್ ಮಾಡಿದರೆ
ಆ ವಿಚಾರ ಇಟ್ಕೊಂಡೆ ಈ ಲಾಕನ್ನು ತಗೊಬಂದೆ ನಿಮ್ಮ ಮುಂದೆ ಮಾತಾಡ್ತಾ ಇರ್ತಕ್ಕಂಥದ್ದು ನಾವು. ಸರ್ ಇದು ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಯಾವುದೋ ಒಬ್ಬ ಮಂಗಳೂರು ಕಡೆಯವರಿಗೆ ಅವರ ಜಿಲ್ಲೆಯವರಿಗೆ ಬೇಕಾದಂಥವ್ರಿಗೆ ಅದನ್ನ ಟೆಂಡರ್ನ ಇದನ್ನ ಮಾಡಿಕೊಟ್ಟಿದ್ದಾರೆ. ನಾವು ಹೇಳ್ತಿರ್ತಕ್ಕಂಥದ್ದು ರೇಟಲ್ಲೇ ಗೊತ್ತಾಗುತ್ತಲ್ಲ, ಇದು ರೇಟ್ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು ಅಂತ. ಈಗ ಯಾರಾದ್ರೂ ಜಾಸ್ತಿ ಆಗ್ತಾರೆ ಕೊಡ್ತಾರಾ? ಇಲ್ಲಲ್ಲ. ಇಷ್ಟೊಂದು ಮಾರ್ಕೆಟಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗ್ತಕ್ಕಂಥ ವಸ್ತುನ 49,300 ರೂಪಾಯಿ ಯಾಕೆ ಹಾಕ್ಸ್ಬೇಕು ಅಂತಕ್ಕಂಥದ್ದು ನಮ್ಮ ವಾದ.